former correspondent of our school, Mr. Ranjan Jatanya, correspondent. CSI English Medium at Mulki and Lions Club Mulki godly invites you putting oneself in the hands of God. Let us unite our mind and souls in the presence of God. I invite our school choir to lead us through the prayer. ಮನಸ್ಸಿಗೆ ಮುದವನು ನೀಡುತ್ತಾನು ದಿನ ದೀಪವು ಬೆಳಗಿದೆ ಗುರುವು ನೀನೆ ಗಣಪನು ನೀನೆ ಗುರುವು ನೀನೆ ಗಣಪನು ನೀನೆ ಗಣವು ನೀನೆ ಗಣ್ಯವು ನೀನೆ ಗಣವು ನೀನೆ ಗಣ್ಯವು ನೀನೆ ಜಗದ ಹೃದಯದ ಚೇತನ ನೀನೆ ಜಗದ ಹೃದಯದ ಚೇತನ ನೀನೆ ಎಲ್ಲವೂ ನೀನೆ ಜಗಮಗಿಸೋ ಜನಮನವು ನೀನೆ. Welcoming is the noblest act of any program. By welcoming, we make the person feel that home amidst us. May I now request Mr. Harshraj Sethi sir to welcome the guests and the gathering. CSI ಆಂಗ್ಲ ಮಾಧ್ಯಮ ಶಾಲೆ ಮತ್ತು ಲಯನ್ಸ್ ಕ್ಲಬ್ ಮುಲ್ಕಿ ಇದರ ಸಂಯುಕ್ತ ಆಶ್ರಯದಲ್ಲಿ ಈ ದೀಪಾವಳಿಯ ಶುಭ ಸಂದರ್ಭದಲ್ಲಿ ದೀಪಾವಳಿ ಸಂಭ್ರಮ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ವೇದಿಕೆಯಲ್ಲಿ ನಮ್ಮ ಶಾಲೆಯ ಆಡಳಿತ ಸಮಿತಿಯ ಅಧ್ಯಕ್ಷರು ಗುರುಗಳು ಆಗಿರುವಂಥ ರೆವರೆಂಡ್ ಸ್ಟೀವನ್ ಸರ್ವೋತ್ತಮರವರೇ, ಸೈಯದ್ ಸೂರಿಂಜಯವರೇ, ಶ್ರೀಯುತ ವಾಮನ್ ಕೋಟ್ಯಾನ್ರವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಪ್ರತಿ ವರ್ಷದಂತೆ ನಾವು 3 ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೇವೆ. ಎಲ್ಲ ಜಾತಿ ಧರ್ಮಗಳ ಸಾಮರಸ್ಯತೆಗಾಗಿ 3 ಧರ್ಮಗಳ ಮುಖ್ಯ ಕಾರ್ಯಕ್ರಮಗಳನ್ನು, ಹಬ್ಬಗಳನ್ನು ನಾವು ಆಚರಿಸ್ತಾ ಇದ್ದೇವೆ. ಇಂದಿನ ಈ ಸಮಾರಂಭದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂಥ ನಮ್ಮ CSI ಚರ್ಚ್ನ ಧರ್ಮಗುರುಗಳು ಹಾಗೂ CSI ಶಾಲೆ, ಇದು ಒಂದು ಸಾಧಾರಣ 180 ವರ್ಷಗಳ ಇತಿಹಾಸ ಇರುವ ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವಂಥ ರೆವರೆಂಡ್ ಸ್ಟೀವನ್ ಸರ್ವೋತ್ತಮ ಅಯ್ಯನವರಿಗೆ ನಾನು ಲಯನ್ಸ್ ಕ್ಲಬ್ ಮುಲ್ಕಿ ಮತ್ತು CSI ಆಂಗ್ಲ ಮಾಧ್ಯಮ ಶಾಲೆ ಮತ್ತು ತಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸರ್ವಧರ್ಮ ಸಮ್ಮೇಳನ ಅಂತ ಹೇಳ್ಬೋದು. ಕ್ರಿಶ್ಚಿಯನ್ರಿದ್ದಾರೆ, ಮುಸ್ಲಿಂ ಅವರಿದ್ದಾರೆ, ಹಾಗೂ ಎಲ್ಲ ಹಿಂದೂಗಳು ಇದ್ದೇವೆ. ನಾವೆಲ್ಲ ಒಂದು ತಾಯಿಯ ಮಕ್ಕಳಂತೆ ಸೇರಿರುವ ಇದು ಸೌಹಾರ್ದ ಈ ಕೂಟ. ಇದರ ನಮ್ಮ ಇಂದಿನ ಈ ಅತಿಥಿ ಶ್ರೀಯುತ ಸೈಯದ್ ಸೂರಿಂಜಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇಂದು ನಮ್ಮ ದೀಪಾವಳಿಯ ಬಗ್ಗೆ ತಿಳಿಸಲು ಆಗಮಿಸ್ತಾರೆ ಓರ್ವ ಸಮಾಜ ಸೇವಕ, ಓರ್ವ ಕೃಷಿಕ, ಶ್ರೀಯುತ ವಾಮನ ಕೋಟ್ಯಾನ್ ನಡಿಕುದುರವರು. ನಡಿಕುದುರು ಎಂದರೆ ಸುತ್ತಲೂ ನದಿ ನಡುವೆ ಒಂದು ಪ್ರದೇಶ, ಒಂದು ಸುಂದರ ಪ್ರದೇಶದಲ್ಲಿ ಇರುವಂತಹ ವಾಮನ ಕೋಟ್ಯಾನರು ಅವರು ಚಿಕ್ಕಂದಿನಿಂದ ಕೃಷಿಯನ್ನು ಮಾಡಿ ಕೃಷಿಕರಾಗಿದ್ದಾರೆ. ಹೆಜಮಾಡಿಯ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿ, ಸದಸ್ಯರಾಗಿ ಸಮಾಜ ಸೇವೆಯನ್ನು ಸಲ್ಲಿಸಿದ್ದಾರೆ. ಪ್ರಸ್ತುತ ಬಿಲ್ಲವ ಸಮಾಜ ಸೇವಾ ಸಂಘ, ಮುಲ್ಕಿಯ ಪ್ರತಿಷ್ಠಿತ ಬಿಲ್ಲವ ಸಮಾಜ ಸೇವಾ ಸಂಘದ ಅಧ್ಯಕ್ಷರಾಗಿ ತುಂಬ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದಲ್ಲದೆ ನಮ್ಮ ಲಯನ್ಸ್ ಕ್ಲಬ್ಬಿಗೆ, ಬಿಲ್ಲವ ಸಮಾಜಕ್ಕೆ ತುಂಬ ಅನ್ಯೋನ್ಯತೆ ಇದ್ದಿದೆ. ನಮ್ಮ ಹೆಚ್ಚಿನ ಕಾರ್ಯಕ್ರಮಗಳು ನಮ್ಮ ಬಿಲ್ಲವ ಸಮಾಜ ಸೇವಾ ಸಂಘದಲ್ಲಿ ಆಗ್ತಾಯಿದೆ. ಅದನ್ನು ಹಲವಾರು ಕಾರ್ಯಕ್ರಮಗಳಿಗೆ ಧರ್ಮಾರ್ಥವಾಗಿ ನೀಡ್ತಾ ಇದ್ದಾರೆ. ಶ್ರೀಯುತ ವಾಮನ್ ಕೋಟ್ಯಾನ್ರವರಿಗೆ ನಮ್ಮೆಲ್ಲರ ಪರವಾಗಿ, ಮುಲ್ಕಿ ಲಯನ್ಸ್ ಕ್ಲಬ್ನ ಪರವಾಗಿ, ಶಾಲೆಯ ಪರವಾಗಿ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಈ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸಿದಂಥ ನಮ್ಮ ಮುಲ್ಕಿಯ ವಿಜಯ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರು, ಈ ಶಾಲೆಯ ಮುಂಚಿನ ಫಾರ್ಮರ್ ಕರೆಸ್ಪಾಂಡೆಂಟ್
ಪ್ರೊಫೆಸರ್ ಸ್ಯಾಮ್ ಮಾಬೆನ್ರವರು ನಮ್ಮೊಂದಿಗಿದ್ದಾರೆ. ಸ್ಯಾಮ್ ಮಾಬೆನ್ರವರು ಲಯನ್ಸ್ನ ಮಾಜಿ ಅಧ್ಯಕ್ಷರು ಹೌದು. ಈ ಶಾಲೆಯಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಿದ ರೂವಾರಿ ಕೂಡ ಅವರು. ಅದಲ್ಲದೆ ನಮ್ಮ 3 ಧರ್ಮಗಳ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಕಾರಣ ಕೂಡ ಸ್ಯಾಮ್ ಮಾಬೆನ್ರವರು. ಮಕ್ಕಳಲ್ಲಿ ಒಂದು ಒಳ್ಳೆಯ ಧರ್ಮದ ಜಾಗೃತಿ ಮೂಡಿಸಬೇಕು, ಧರ್ಮ ಸಾಮರಸ್ಯ ಇರಬೇಕು, ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರೂ ಒಂದೇ ತಾಯಿಯಂತೆ ಬಾಳಬೇಕು ಎನ್ನುವ ಒಂದು ಒಳ್ಳೆಯ ಉದ್ದೇಶದಿಂದ ಈ 3 ಧರ್ಮಗಳ ಕಾರ್ಯಕ್ರಮವನ್ನು ಇಲ್ಲಿ ನಡೆಸಲು ನಮಗೆ ಮಾರ್ಗದರ್ಶನ ನೀಡಿದವರು ಪ್ರೊಫೆಸರ್ ಸ್ಯಾಮ್ ಮಾಬೆನ್ರವರು. ಪ್ರೊಫೆಸರ್ ಸ್ಯಾಮ್ ಮಾಬೆನ್ ಅವರಿಗೆ ನಾನು CSI ಶಾಲೆ ಮತ್ತು ಮುಲ್ಕಿಯ ಲಯನ್ಸ್ ಕ್ಲಬ್ನ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಮುಲ್ಕಿ ಲಯನ್ಸ್ ಕ್ಲಬ್ಬನ್ನು ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸುತ್ತಿರುವಂಥ ಲಯನ್ಸ್ ಕ್ಲಬ್ನ ಕಾರ್ಯದರ್ಶಿ ಲಯನ್ ಶೀತಲ್ ಸುಶೀಲ್ರವರು ಇದ್ದಾರೆ. ನಮ್ಮ ಲಯನ್ಸ್ ಕ್ಲಬ್ಗೆ ಕಳೆದ ವರ್ಷ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದರು. ಒಂದು ಕಾರ್ಯದರ್ಶಿ ಅಂದರೆ ಒಂದು ಖಾಲಿ ಸುಮ್ಮನೆ ಕೆಲಸ ಅಲ್ಲ, ತುಂಬ ಜವಾಬ್ದಾರಿಯುತವಾದ ಕೆಲಸವನ್ನು ಮಾಡುವವರು ಶೀತಲ್ ಸುಶೀಲ್ರವರು. ಲಯನ್ ಶೀತಲ್ ಸುಶೀಲ್ರವರಿಗೆ ನಮ್ಮ ಶಾಲೆಯ ಪರವಾಗಿ ಲಯನ್ಸ್ ಕ್ಲಬ್ನ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಲಯನ್ಸ್ ಕ್ಲಬ್ನ ಟ್ರೆಜರರ್ ಲಯನ್ ಸುಶೀಲ್ ಬಂಗೇರ್ರವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಶಾಲೆಗೆ ಇತ್ತೀಚೆಗೆ ಬಂದು ಈ ಶಾಲೆಯನ್ನು ಮುನ್ನಡೆಸುತ್ತಿರುವಂತಹ ಒಳ್ಳೆಯ ರೀತಿಯಲ್ಲಿ ಶಿಸ್ತಿನಿಂದ ಶಾಲೆಯನ್ನು ಮುನ್ನಡೆಸುತ್ತಿರುವಂತಹ ಈ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಶಾಂತಿ ಡೇವಿಡ್ ಕರ್ಕಡ ಇವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಶಾಲೆಯ ಮುಖ್ಯ ಒಂದು ವ್ಯಕ್ತಿ, ಈ ಶಾಲೆಯ ಕರೆಸ್ಪಾಂಡೆಂಟ್ ಸಂಚಾಲಕರು ಆಗಿರುವಂಥ ಶ್ರೀಯುತ ರಂಜನ್ ಜತ್ತನ್ನರವರು ಹಲವಾರು ಈ ಶಾಲೆಗಾಗಿ ಪ್ರತಿದಿನ ಶಾಲೆಗೆ ವಿಸಿಟ್ ಕೊಡ್ತಾ ಇದ್ದಾರೆ, ಶಾಲೆಗಾಗಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನಡೆಸಿದ್ದಾರೆ. ಶ್ರೀಯುತ ರಂಜನ್ ಜತ್ತನ್ನರವರಿಗೆ ನಾನು ಮುಲ್ಕಿಯ ಲಯನ್ಸ್ ಕ್ಲಬ್ ಮತ್ತು ಈ ಶಾಲೆಯ ಪರವಾಗಿ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮವನ್ನು ಇಲ್ಲಿ ನಡೆಸಲು ನಮ್ಮೊಂದಿಗೆ ಸಹಕರಿಸುತ್ತಿರುವಂತಹ ಈ ಶಾಲೆಯ ಎಲ್ಲ ಗೌರವಾನ್ವಿತ ಅಧ್ಯಾಪಕ ಬಂಧುಗಳಿಗೆ ಹೃತ್ಪೂರ್ವಕ ಸ್ವಾಗತ. ಹಾಗೆಯೇ ಇಂದು ನಮ್ಮೊಂದಿಗೆ ಲಯನ್ಸ್ ಕ್ಲಬ್ನ ಸದಸ್ಯರು ಇದ್ದಾರೆ. ಶ್ರೀಯುತ ಲಯನ್ ಪ್ರಶಾಂತ್ ಶೆಟ್ಟಿಯವರು, ಲಯನ್ ಉದಯ್ ಅಮೀನ್ರವರು, ಲಯನ್ ಉದಯ್ ಶೆಟ್ಟಿಯವರು, ಇವರೆಲ್ಲರೂ ನಮ್ಮ ಲಯನ್ಸ್ನ ಕ್ರಿಯಾಶೀಲ ಸದಸ್ಯರು. ಇವರೆಲ್ಲರಿಗೂ ನಾನು ಲಯನ್ಸ್ ಕ್ಲಬ್ ಮುಲ್ಕಿ ಮತ್ತು CSI ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ವಿಡಿಯೋಗ್ರಾಫರ್ ಕ್ಲೆಮೆಂಟ್ರವರಿದ್ದಾರೆ, ಫೋಟೋಗ್ರಾಫರ್ ಶಿವರಾಮ್ ರವರಿದ್ದಾರೆ. ಅವರಿಗೆ ಕೂಡ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸಿ ಇಂತಹ ಕಾರ್ಯಕ್ರಮಗಳು ಈ ಶಾಲೆಯಲ್ಲಿ ಇನ್ನೂ ಕೂಡ ಮುಂದುವರಿಯಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಹಾಗೆ ನನ್ನ ಪ್ರೀತಿಯ ಈ ಶಾಲೆಯ ವಿದ್ಯಾರ್ಥಿನಿಯರಿಗೆ ಕೂಡ ನಾನು ಸ್ವಾಗತವನ್ನು ಬಯಸಿ ದೀಪಾವಳಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಹಾಗೆ ನಾವು ರಂಗೋಲಿ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ದೇವೆ. ಆ ರಂಗೋಲಿ ಕಾರ್ಯಕ್ರಮದ ಅಲ್ಲಿ ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಎಲ್ರಿಗೂ ದೀಪಾವಳಿಯ ಶುಭಾಶಯಗಳು. ಕರ್ಕಲ್ಲು ಕಾಯ ಅನಗ ಬಲ್ಕೊಲ್ಲು ಪೂಪು ಅನಗ ದಂಬೆದಡಿಟ್ಟ ಕೂಟ ಅನಗ ನೆಕ್ಕೆದಡಿಟ್ಟ ಅಟ್ಟ ಅನಗ ದೆಂಬೆಲ್ಗ ಪಾಂಪು ಪಾಡುನಗ ಜಾಲು ಪಾಡೆ ಅನಗ ಗುರ್ಗಂಜಿದ ಕಲೆ ಮಾಜಿನಗ ಉರ್ದು ಮೊದಲಿ ಕಾನಗ ಕಲ್ಲ ಕೋರಿ ಕಲೆಪುನಗ ಗುಡ್ಡೆರ್ಮೆ ಕಂಜಿ ಪಾಡನಗ ಊರ ಬಲಿ ಕನಲ ಈ ಊರ ಪೊಲಿ ಕನಲ ಬಲಬಲಿಂದ್ರ 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 ಬಲಬಲಿಂದ್ರ.
Thank you. Love and gratitude. I request Mr. Harsharaj Shetty to give away the memento to our Sri Syed Surinje. Thank you, sir. ಎಲ್ಲರಿಗೂ ದೀಪಾವಳಿಯ ಶುಭಾಶಯನ್ನು ಹಾರೈಸ್ತಾ ಇದ್ದೇನೆ. ನಮ್ಮ ಊರಿನ ಒಡತಿಯಾಗಿರುವಂಥ ದುರ್ಗಾ ಪರಮೇಶ್ವರಿ ಅಮ್ಮನವರಿಗೆ ತಲೆಬಾಗಿ ಇಲ್ಲಿ ಮರಿಯಮ್ಮನವರನ್ನು ಕೂಡ ಸ್ಮರಿಸಿ, ಅದೇ ರೀತಿಯಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ಗೌರವಾನ್ವಿತ ಸಂಸ್ಥೆ, ಯಾಕಂದರೆ ಮನುಷ್ಯನಲ್ಲಿ ಮೂಲಭೂತ ಸೌಕರ್ಯಗಳನ್ನು ಯಾರು ನೀಡುತ್ತಾರೋ ಅವರು ದೇವರಂತ ಹಿರಿಯರು ಹೇಳ್ತಾ ಇದ್ದಾರೆ. ಮನುಷ್ಯ ಜನ್ಮಿಸಿದಾಗ ಅವರಿಗೆ ಮೂಲಭೂತ ಸೌಕರ್ಯವನ್ನು ಯಾರು ನೀಡುತ್ತಾರೋ ಅವರು ದೇವರಿಗೆ ಸಮಾನ ಅಂತ ಒಂದು ಸಂಸ್ಥೆ CSI. ಯಾಕಂದರೆ ಜ್ಞಾನವನ್ನು ಕೊಟ್ಟಂಥ ಸಂಸ್ಥೆ. ಅಂದಿನಿಂದ ಇಂದಿನ ತನಕ ಶತಮಾನವನ್ನು ಕಳೆದರೂ ಎಲ್ಲ ಕಡೆಗಳಲ್ಲಿ ಜ್ಞಾನದ ಜ್ಯೋತಿಯನ್ನು ಪಸರಿಸಿದಂಥ ಒಂದು ಹೆಮ್ಮೆಯ ಸಂಸ್ಥೆ ಅಂತ ಹೇಳಿದರೆ ಅದು CSI. ಅಂತಹ ಹೆಮ್ಮೆಯ ಸಂಸ್ಥೆಯ ಕಾರ್ನಾಡಿನಲ್ಲಿ ಇದರ ಯಾವಾಗಲೂ ನಾನು ಸಿಗ್ತಾ ಇರುವವ ಯಾವಾಗಲೂ ಮಾತಾಡ್ತಾ ಇರ್ತಾರೆ ನಮ್ಮ ಗೌರವಾನ್ವಿತ ಸ್ವಾಮಿಯವರು. ಉತ್ತಮವಾದ ಗುಣ ನೋಡಿ, ಅವರ ನಡ್ಕೊಂಡಂಥ ರೀತಿ ಯಾವ ರೀತಿ ಅಂತಂದರೆ ಈಗಲೂ ನನ್ನಂತೆ ಇದ್ದಾರೆ, ಯುವಕರಂತೆ. ಅವ್ರು ನಡ್ಕೊಂಡು ಬಂದಂಥ ರೀತಿ ಆಗಿಟ್ಟು ಆರೋಗ್ಯ ಆಗಿ ಉಂಟು. ಇನ್ನೂ ದೇವರವರನ್ನು ಉತ್ತಮ ರೀತಿಯಲ್ಲಿ ಕಾರ್ಯ ಮಾಡಲಿಕ್ಕೆ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಗೌರವಾನ್ವಿತ ಈ ಸಂಸ್ಥೆಗಳನ್ನು ಒಳ್ಳೆಯ ರೀತಿ ನಡೆಯಬೇಕಾದರೆ ವಿದ್ಯಾಸಂಸ್ಥೆ ಇದೆ, ಅದೇ ರೀತಿಯಾಗಿ ಚರ್ಚ್ ಇದೆ, ಆಶ್ರಮ ಇದೆ. ಈ ಎಲ್ಲ ವ್ಯವಸ್ಥೆಗಳನ್ನು ಉತ್ತಮ ರೀತಿಯಲ್ಲಿ ನಡ್ಕೊಂಡು ಬರಬೇಕಾದ್ರೆ ಅದರ ಒಂದು ಹಿರಿತನ ಇಲ್ಲಿರುವಂಥ ನಮ್ಮ ಧರ್ಮಗುರುಗಳಿಗೆ ಅನ್ವಯವಾಗ್ತದೆ. ಗೌರವಾನ್ವಿತ ಧರ್ಮಗುರುಗಳೇ, ಈ ಸಂಸ್ಥೆಯಲ್ಲಿ ಇನ್ನೋರ್ವರು, ಯಾಕಂದರೆ ದೀಪಾವಳಿ ಅಂದರೆ ದೀಪ ಅಂದರೆ ದೀಪ ಜ್ಯೋತಿ, ಅವಳಿ ಅಂದರೆ ಸಾಲು, ಸಾಲುಗಳನ್ನು ನೋಡುವುದೇ ದೀಪಾವಳಿ ಅಂತ. ಈ ಸಂದರ್ಭದಲ್ಲಿ ಇವತ್ತು ಜಾತಿ ಮತ ಭೇದವಿಲ್ಲದ ಹಬ್ಬ ಅಂದರೆ ಅದು ದೀಪಾವಳಿ. ಅಂತಹ ಸಂದರ್ಭದಲ್ಲಿ ಇವತ್ತು ಎಲ್ಲ ಧರ್ಮದವಳನ್ನು ಕರೆದು ದೀಪಾವಳಿಗೆ ಜಾತಿ ಧರ್ಮ ಇದು ಯಾವುದೂ ಇಲ್ಲ. ಅಂತಹ ಸಂದರ್ಭದಲ್ಲಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಈಗಾಗಲೇ ಅವರ ಕಾರ್ಯನಿಮಿತ್ತ ಹೋಗಿರುವಂಥ ಗೌರವಾನ್ವಿತ ಸೈಯದ್ ಸೂರಿಂಜರವರೇ ಪರಿಚಯಿಸೋರು. ಅವರಿಗೆ ಒಂದು ದೇವರ ವರ ಕೊಟ್ಟಿದ್ದಾರೆ. ಯಾಕಂದರೆ ಮುಲ್ಕಿಯಲ್ಲಿ ನೀರಿಲ್ಲದ ಸಂದರ್ಭದಲ್ಲಿ ಎಲ್ಲರಿಗೂ ನೀರನ್ನು ಕೊಡುವಂಥ ಒಂದು ಉತ್ತಮವಾದ ಗುಣವನ್ನು ಅವರಿಟ್ಟವರು. ನಾನು ಕೊಟ್ಟವು ಅಲ್ಲಿ ಪಂಚಾಯತಿನಿಂದ ಯಜಮಾಡಿಯಲ್ಲಿ ಬಾವಿಯಿಂದ ಅವರಿಗೆ ಸಪ್ಲೈ ಮಾಡಲಿಕ್ಕೆ ಕೊಡ್ತಾ ಇದ್ದೇವೆ. ಹಾಗಾಗಿ ನಮಗೆ ಅವರದ್ದು ಪರಿಚಯ ಉಂಟು. ಹಾಗಾಗಿ ಸೈಯದ್ ಸೂರಿಂಜರವರೇ, ಅದೇ ರೀತಿಯಾಗಿ ಹಿರಿಯರು, ಈ ಶಾಲೆಯ ಸಂಚಾಲಕರು, ಎಲ್ಲ ರೀತಿಯ ಮಾರ್ಗದರ್ಶನ ನೀಡ್ತಾ ಬಂದವರು ಗೌರವಾನ್ವಿತ ಸಾಮಮ್ಮಪ್ಪನವರು. ಲಯನ್ಸ್ ಸಂಸ್ಥೆ ಅಂದರೆ ಇವತ್ತು ಜಂಟಿಯಾಗಿ ಇಲ್ಲಿ ಕಾರ್ಯಕ್ರಮ ಮಾಡುತ್ತವಂತ. ಸುಮಾರು ಹಲವಾರು ವರ್ಷಗಳ ಹಿಂದೆ ಏನು ದೀಪಾವಳಿ ಅರ್ಥ ಕತ್ತಲಲ್ಲಿ ಬೆಳಕನ್ನು ತೋರಿಸುವಂಥದ್ದು. ಈ ಕೆಲಸವನ್ನು ಲಯನ್ಸ್ ಕ್ಲಬ್ ಮೊದಲು ಮಾಡಿದೆ. ಸಾವಿರಾರು ಮಂದಿಗೆ ಡಾಕ್ಟರ್ ಮೋದಿಯವರ ನೇತೃತ್ವದಲ್ಲಿ ಕಣ್ಣಿನ ಚಿಕಿತ್ಸೆಯನ್ನು ಮಾಡಿ ಜ್ಞಾನದ ಬೆಳಕನ್ನು ತೋರಿಸಿದ ಹೆಮ್ಮೆಯ ಸಂಸ್ಥೆ ಅಂದರೆ ಅದು ಲಯನ್ಸ್ ಕ್ಲಬ್. ಅದನ್ನು ಮುಡಿಸಿಕೊಂಡು ಬರುವಂಥ ಈಗಿನ ಗೌರವಾನ್ವಿತ ಅಧ್ಯಕ್ಷರಾಗಿರುವಂಥ, ಬಡವರ ಕಾಳಜಿ ಇರುವಂತಹ, ಬಡವರನ್ನು ದೇರಳಗಟ್ಟಿಗೆ ಕೊಂಡೋಗಿ ಅಲ್ಲಿ ಚಿಕಿತ್ಸೆ ಮಾಡುವಂಥ ಗೌರವಾನ್ವಿತ ಅಧ್ಯಕ್ಷರಾಗಿರುವಂಥ ಹರ್ಷರಾಜ್ ಶೆಟ್ಟಿ ಅವರೇ. ಅದೇ ರೀತಿಯಾಗಿ ಇವತ್ತು ಸುಂದರ ಬಂಗೇರವರು ಏನು ಕೆಲಸವನ್ನು ಮಾಡಿದ್ದಾರೋ ಲಯನ್ಸ್ನ ಗವರ್ನರ್ ಆಗಿರುವಾಗ, ನೋಡಿ ಒಂದು ಮಾತುಂಟು, ತಂದೆಯಂತೆ ತಾಯಿಯಂತೆ ಮಕ್ಕಳು ಅವರು ಕೂಡ ಇರ್ತಾರಂತ. ಸುಂದರ ಬಂಗೇರವರು ನಮ್ಮ ಮನೆಯ ಪಕ್ಕದವರು, ನಮ್ಮ ಮನೆಯಲ್ಲಿ ಉಂಡು ತಿಂದವರು, ನಾವು ಒಟ್ಟಿಗೆ ಇದ್ದವರು, ನಮ್ಮ ಹಿರಿಯರು ಅವರು ಒಟ್ಟಿಗೆ ಇದ್ದವರು ಅಂತ. ಅವರ ಮಗಳು ಇವತ್ತು ಲಯನ್ಸ್ ಕ್ಲಬ್ನಲ್ಲಿ ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಒಂದು ಉತ್ತಮ ಅವಕಾಶ ಮಾಡಿಕೊಂಡು ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕವನವತಿ ಶೀತಲ್ರವರೇ, ಅದೇ ರೀತಿಯಾಗಿ ಹಣಕಾಸು ಇಲ್ಲದಿದ್ದರೆ ಏನಿಲ್ಲ. ಮುಖ್ಯವಾಗಿ ಲಕ್ಷ್ಮೀ ಕಟಾಕ್ಷ ಬೇಕು. ಲಕ್ಷ್ಮೀ ಕಟಾಕ್ಷ ಬರುವುದು ದೀಪಾವಳಿಯಿಂದಲೇ. ಅಂತಹ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ಬಿನ ಹಣಕಾಸು ವ್ಯವಸ್ಥೆಯನ್ನು ಉತ್ತಮ ರೀತಿಯಲ್ಲಿ ನೋಡಿಕೊಳ್ಳುವಂಥ ಸುಂದರ ಬಂಗೇರವರ ಪುತ್ರರೇ ಆಗಿರುವಂಥ ಗೌರವಾನ್ವಿತ ಬಂಗೇರ್ರೆ, ಅದೇ ರೀತಿಯಾಗಿ ಈ ಶಾಲೆಗೆ
ಮುಖ್ಯೋಪಾಧ್ಯಾಯರು ಇರಬಹುದು ಅಥವಾ ಎಲ್ಲ ರೀತಿಯ ಸಹಕಾರ ಇರ್ಬೋದು. ಆದರೆ ಶಾಲೆಯ ಒಂದು ಮೇಲುಸ್ತುವಾರಿ ನೋಡಲಿಕ್ಕೆ ಒಬ್ಬರು ಸಂಚಾಲಕರು ಬೇಕೇ. ಅವರ ಕೈಯಲ್ಲಿ ಎಲ್ಲ ಇರುವುದು. ಬೆಳಗ್ಗಿನಿಂದ ಸಂಜೆವರೆಗೆ ಉದಯದಿಂದ ಸೂರ್ಯಾಸ್ತದವರೆಗೆ ಎಲ್ಲ ಕಾರ್ಯಕಲಾಪಗಳನ್ನು ಬದಿಗಿರಿಸಿ ಈ ಸಂಸ್ಥೆಯ ಮೇಲಿನಿಂದ ಇಲ್ಲಿ ಒಂದು ಈ ಸಂಚಾಲಕರಾಗಿದ್ದಿರುವಂಥ ಗೌರವಾನ್ವಿತ ಸಂಚಾಲಕರೇ, ನೋಡಿ, ದೀಪಾವಳಿಯಲ್ಲಿ 2, 3, 4 ಒಂದು ಅನ್ವಯ ಆಗುವಂಥದ್ದುಂಟು. ಅಶಾಂತಿಯಿಂದ ಶಾಂತಿಯೆಡೆಗೆ. ನೋಡಿ, ಮೊದಲ ಅದು ಅಶಾಂತಿಯಿಂದ ಶಾಂತಿಯೆಡೆಗೆ, ಕತ್ತಲಿನಿಂದ ಬೆಳಕಿನವರೆಗೆ, ಇಂಥ ಎಲ್ಲ 13 ದೀಪಾವಳಿಯ ವಿಶೇಷದ ಗುಣದಲ್ಲಿ ಒಂದು ಅಂತ ಶಾಂತಿ ಇವರು ಇಲ್ಲಿ ಮುಖ್ಯಸ್ಥರಾಗಿದ್ದಾರೆ. ನೋಡಿ, ದೇವರ ಒಂದು ಅನುಗ್ರಹ ಅದು. ಲೋಕದಲ್ಲೆಲ್ಲ ಅಶಾಂತಿ ಕದಡುವಾಗ ಶಾಂತಿಯನ್ನು ನೆಲೆಸಬೇಕು ನಾವು ಅಂತ ಈ ಶಾಲೆಯ ಮುಖ್ಯೋಪಾಧ್ಯಾಯನಾಗಿರುವಂಥ ಗೌರವಾನ್ವಿತ ಶಾಂತಿ ಅವರೇ, ಅದೇ ರೀತಿಯಾಗಿ ಇವತ್ತು ಎಲ್ಲ ಗೌರವಾನ್ವಿತ ನನ್ನ ಅಧ್ಯಾಪಕರೊಂದದವರೇ, ಅದೇ ರೀತಿಯಾಗಿ ನಾನು ಎಲ್ಲ ಕಡೆಯಲ್ಲಿ ಹೋದಾಗ ಪ್ರತಿ ಕಾರ್ಯಕ್ರಮದಲ್ಲೂ ಭಾಗವಹಿಸುವಂಥ ಗೌರವಾನ್ವಿತ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಯುವನಿಗೆ ತಂದುಕೊಂಡಂಥ ಎಲ್ಲ ಕಾರ್ಯಗಳಲ್ಲಿ ಮೆಚ್ಚುವಂಥ ನಮ್ಮ ಗೌರವಾನ್ವಿತ ಉದಯಕುಮಾರ್ ಮಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಶೆಟ್ಟರಿದ್ದಾರೆ. ದ್ವಯರು ಅವರ ಹೆಂಡತಿ ಬರಲಿ, ಅವರ ಪತ್ನಿ ಬರಲಿಲ್ಲ ಬಹುಶಃ ಕಾಣಬೇಕು. ಎಲ್ಲ ಚಟುವಟಿಕೆಗಳಲ್ಲಿ ಅವರು ಇರುವಂಥವರು. ಅವರನ್ನು ಕರ್ಕೊಂಡೇ ಬರ್ತಾರೆ, ಯಾಕಂದರೆ ಆ ಕಾರ್ಯಕ್ರಮ ಯಶಸ್ವಿ ಆಗಬೇಕಂತ. ಇವತ್ತು ಅದೇ ರೀತಿಯಾಗಿ ಇವತ್ತು ದೃಶ್ಯ ಮಾಧ್ಯಮದವರೇ, ಈ ಕಾರ್ಯಕ್ರಮ ನಾನು ದೀಪಾವಳಿ ಅಂದರೆ ಕೃಷಿಗೂ ಹಾಗೂ ಈ ಕಾರ್ಯಕ್ರಮಕ್ಕೂ ಒಂದು ಸಂಬಂಧ ಉಂಟು. ನಾನೀಗ ಬೆಳಿಗ್ಗೆ ಸ್ವಲ್ಪ ತಡಾದರಿಂದ ನಿನ್ನೆ ಕೊಯ್ದಂಥ ಭತ್ತ ಇತ್ತು. ಆ ಭತ್ತವನ್ನು ಒಣಗಿಸಲಿಕ್ಕೆ ಹಾಕಿ ನಾನು ಅನಂತರ ಸ್ನಾನ ಮಾಡಿಕೊಂಡು ಬಂದೆ. ಹಾಗಾಗಿ ನನಗೆ ಸ್ವಲ್ಪ ತಡ ಆಯಿತು, ಶ್ರಮಿಸಬೇಕು ನನ್ನನ್ನು. ಕೃಷಿಯೇ ನಮ್ಮ ಜೀವನದ ಆಧಾರ. ಮಾನ್ಯ ನಮ್ಮ ಪ್ರಧಾನಮಂತ್ರಿಯವರು, ಅಂದಿನ ಪ್ರಧಾನಮಂತ್ರಿ ಆಗಿರುವಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿದ ಮಾತು 2: ದೇಶವನ್ನು ಕಾಯುವಂಥ ಜೈ ಕಿಸಾನ್, ದೇಶಕ್ಕೆ ಅನ್ನ ನೀಡುವಂಥ ಜೈ ಕಿಸಾನ್. ಈ ಇಬ್ಬರು ಇದ್ದರೆ ದೇಶ ಸಮೃದ್ಧಿಯಾಗಿ ಬೆಳೆಯಬಹುದಂತ ಮಾತನ್ನು ಹೇಳಿದವರು ಲಾಲ್ ಬಹದ್ದೂರ್ ಶಾಸ್ತ್ರಿ. ಏನೋ ಅವರು ಹೆಚ್ಚು ಸಮಯ ನಮ್ಮೊಟ್ಟಿಗೆ ಇರಲಿಕ್ಕೆ ಸಾಧ್ಯತೆ ಆಗದಿದ್ದರು. ಆ ಕಾರ್ಯಕ್ರಮವನ್ನು ದೇಶಕ್ಕೆ ಕೊಟ್ಟವರು ಅಂತ. ಈ ಸಂದರ್ಭದಲ್ಲಿ ನಾನು ದೀಪಾವಳಿಯ ಬಗ್ಗೆ ಹೆಚ್ಚು ಹೇಳುವುದಿಲ್ಲ, ಯಾಕೆಂದರೆ ಎಲ್ಲ ದೀಪಾವಳಿಯ ಚರಿತ್ರೆಗಳು ಅಥವಾ ಏನೇ ವಿಷಯ ಇದ್ದರೂ ಪತ್ರಿಕಾ ಮಾಧ್ಯಮ ಅಥವಾ ದೃಶ್ಯ ಮಾಧ್ಯಮದಲ್ಲಿ ಬರ್ತಾ ಉಂಟು. ನಾನೊಂದು ಸ್ವಲ್ಪ ಈ ಬಗ್ಗೆ, ಮಕ್ಕಳ ಬಗ್ಗೆ ಮಾತ್ರ ಮಾತಾಡಲಿಕ್ಕೆ ಇಚ್ಛೆ ಬಯಸ್ತೇನೆ. ಮಕ್ಕಳೇ, ಒಂದು ವಿಚಾರ ನೆನಪಿರಲಿ. 7 ದೀಪಗಳು ಕುಟುಂಬದಲ್ಲಿ ನಮ್ಮನ್ನು ಬದುಕುವಂಥ ಇದರಲ್ಲಿ 7 ದೀಪಗಳು ಪ್ರಜ್ವಲಿಸಿದರೆ ಆ ಕುಟುಂಬ ಉತ್ತಮವಾಗಿ ನಡೆಯಲಿಕ್ಕೆ ಸಾಧ್ಯತೆ ಇದೆ. ಅದು ಯಾವುದಾಗಿರ್ಬೋದು. ನೋಡಿ, ಇವತ್ತು ನಾವು ಒಂದು ಬೆಳಗಿಸ್ತಾ ಇದ್ದಾರೆ ದೀಪ. ಇದೇ ಒಂದು ಪ್ರಥಮ ಆಸ್ತಿ ಅಂದರೆ ಅದು ದೀಪ. ನನ್ನ ಮನೆಯಲ್ಲಿ ಆದರೆ ಒಳಗಿನಲ್ಲಿ ಆ ದೀಪವನ್ನು ಇಡಿಸ್ತೇವೆ. ಎರಡನೆಯದಾಗಿ ನಮ್ಮ ತಂದೆ ತಾಯಿ ನಮಗೆ ಜನ್ಮ ಕೊಟ್ಟು ಇವತ್ತು ನಾವು ಈ ಓಡಾಡಬೇಕಾದರೆ, ವಿದ್ಯೆ ಕಲಿಬೇಕಾದರೆ ನಮ್ಮನ್ನು ಹರಸಿ ಭೂಮಿಗೆ ಜನ್ಮ ಕೊಟ್ಟು ಹರಸಿ ಶಾಲೆಗೆ ಕಳಿಸ್ಕೊಟ್ಟವರು ತಂದೆ ತಾಯಿಯವರು. ಮೂರನೆಯವರು ನೋಡಿ, ಪಿತೃದೇವೋಭವ, ಮಾತೃದೇವೋಭವ, ಆಚಾರ್ಯ ದೇವೋಭವ. 3 ಆಚಾರ್ಯ ದೇವೋಭವ ಅಂತ ಹೇಳಿದೆ, ಗುರುಗಳು. ಆ ಗುರುಗಳನ್ನು ನಾವು ದೇವರಿಗೆ ಸಮಾನರಾಗಿ ಕಾಯಬೇಕಾಗ್ತದೆ. ಹಾಗಾಗಿ 3ನೇಯವರು ಗುರು ಹಿರಿಯರು. ಇನ್ನು 3 ಮಂದಿ ಇದ್ದಾರೆ. ಯಾರು? ನಮ್ಮ ಮಕ್ಕಳು. ಗುರು ಹಿರಿಯವರು ಮನೆಯಲ್ಲಿ ಇರುವಂಥ ಮಕ್ಕಳು ಸರಿಯಾಗಿದ್ದರೆ ಆ ಸಂಸಾರ ಒಳ್ಳೆಯ ರೀತಿಯಲ್ಲಿ ಆಗಿರುತ್ತೆ. ತಂದೆ ತಾಯಿಯವರು ಒಳ್ಳೆದಿರ್ಬೋದು, ಮಕ್ಕಳು ಸರಿ ಇಲ್ಲದಿದ್ದರೆ ಆ ಸಂಸಾರ ಒಳ್ಳೆಯದಾಗಿ ನಡೀಲಿಕ್ಕಿಲ್ಲ. ಹಾಗಾಗಿ ಯಜಮಾನ ಸ್ಥಾನದಲ್ಲಿರುವಂಥ ಮೊದಲು ದೀಪ, ಯಜಮಾನ, ತಂದೆ ತಾಯಿ, ಗುರುಗಳು, ಅನಂತರ ಮಕ್ಕಳು. ಇನ್ನೊಂದು ಇರುವಂಥದ್ದು ಗೃಹಿಣಿ. ಗೃಹಿಣಿ ಇಲ್ಲದೆ ಯಾವುದೋ ಕಾರ್ಯಕ್ರಮ ಇಲ್ಲ. ಇವತ್ತು ಸರ್ಕಾರ ಕೂಡ 50% ಮೇಲೆ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಟ್ಟಿದ್ದಾರೆ. ತುಂಬ ಸಂತೋಷ. ಯಾಕಂದರೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಮಹಿಳೆಯರು ಭಾಗವಹಿಸಬೇಕು ಅಂತ ಅವರು ಸರ್ಕಾರ ಹೇಳಿದ್ದಾರೆ. ಆ ರೀತಿಯಲ್ಲಿ ನಡ್ಕೊಂಡು ಬರ್ತಾ ಉಂಟು. ಅದಕ್ಕಾಗಿ ಮಹಿಳೆಯರಿಗೆ ಪ್ರಾಧಾನ್ಯವಂಥ ಗೃಹಿಣಿ. 4ನೆಯ ಕಡೆಯ ಅಂಶ ಅಂದರೆ 7ನೇ ಜ್ಯೋತಿ ಅಂದರೆ ಅದು ನೆರೆಕರೆ. ಯಾಕಂದರೆ ನಾವು ಬರ್ತೇವೆ ಹೋಗ್ತೇವೆ,
ನಮಗೆ ಏನಾದರೂ ತೊಂದರೆ ಇದ್ದಿದ್ದಾರೆ ನೆರೆಕೆರೆಯವರು ನಮ್ಮನ್ನು ನೋಡಿದರೆ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಹೀಗೆ 7 ದೀಪಗಳು ನಮ್ಮ ಜೀವನದಲ್ಲಿ ಪ್ರಜ್ವಲಿಸಿದರೆ ಆ ಮನೆ ಬೆಳಗಲಿಕ್ಕೆ ಸಾಧ್ಯ ಆಗುತ್ತದೆ ಅಂತ ಹಿರಿಯರು ಹೇಳಿದ್ದಾರೆ. ಹಾಗಾಗಿ 7 ದೀಪಗಳನ್ನು ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಬರುವಂಥ ಈ ಸಂಸ್ಥೆ, ಎಲ್ಲರಿಗೆ ಮಾರ್ಗದರ್ಶಿಸುವಂಥ ಈ ಸಂಸ್ಥೆಗೆ ನಾನು ಆಭಾರಿಯಾಗಿದ್ದೇನೆ, ಅಭಿನಂದಿಸ್ತಾ ಇದ್ದೇನೆ. ಇನ್ನೊಂದು ವಿಚಾರ ಅಂದರೆ ಕಾರ್ತಿಕ ಮಾಸದಲ್ಲಿ ಬರುವಂಥದ್ದು ನೋಡಿ, ಹಬ್ಬಗಳ ಸಾಲು. ಈಗ ಮೊನ್ನೆ ನಾಗರ ಪಂಚಮಿಯಿಂದ ಬರುವಂಥ ಎಲ್ಲ ಹಬ್ಬಗಳು, ಎಲ್ಲ ಒಂದೊಂದು ಧರ್ಮದಲ್ಲಿ ಒಂದೊಂದು ಹಬ್ಬಗಳು ಬರ್ತಾ ಉಂಟು. ಅದೇ ರೀತಿಯಾಗಿ ಕಾರ್ತಿಕ ಮಾಸದಲ್ಲಿ ಬರುವಂಥದ್ದು ದೀಪಾವಳಿ. ಆ ಕಾರ್ತಿಕ ಮಾಸದಲ್ಲಿ ಇರುವಂಥ ದೀಪಾವಳಿಯಲ್ಲಿ ಕಥೆಗಳು ಹಲವಾರು ಉಂಟು. ಆ ಕಥೆಗಳಿಗೆ ನಮಗೆ ಬೇಡ, ಹಲವಾರು ಕಥೆಗಳುಂಟು. ಬಲೀಂದ್ರನನ್ನು ನರಕಾಸುರನು 16,000 ಗೃಹಿಣಿ ಮಹಿಳೆಯರನ್ನು ಕೂಡ ಹಾಕಿದಾಗ ಅವರನ್ನು ಸೆರೆಯಿಂದ ಬಂಧಿಸಿದಂಥ ಶ್ರೀಕೃಷ್ಣ ಪರಮಾತ್ಮ ಬಿಡಿಸಿದಂಥ ದಿನ ನರಕ ಚತುರ್ದಶಿ, ಪ್ರಥಮ ದಿನ. ಆ ದಿವಸವನ್ನು ನಾವು ನರಕ ಚತುರ್ದಶಿ ಅಂತ ಹೇಳ್ತೇವೆ. ಅವರು ಬಂದು ಮುಂಚಿನ ದಿವಸ ಎಣ್ಣೆ ಹಚ್ಚುವಂಥ ಕಾರ್ಯಕ್ರಮ ಉಂಟು. ಯಾಕೆಂದರೆ ನೋಡಿ, ಕೃಷಿಗೂ ದೀಪಾವಳಿಗೂ ಸಂದರ್ಭ ಅಂತ ಒಂದು ಸಂಬಂಧ ಅಂತ ಹೇಳಿದೆ ನಾನು. 12 ತಿಂಗಳು 3 ಬೆಳೆಗಳನ್ನು ಮಾಡುವಂಥ ಕೃಷಿಕನಿಗೆ ಪುರ್ಸೊತ್ತಿರುವುದಿಲ್ಲ, ತೊಳೆಯಲಿಕ್ಕೆ ಮೇಕೈ ತೊಳೆಯಲಿಕ್ಕೆ ಸಾಧ್ಯತೆ ಇರುವುದಿಲ್ಲ, ಜಾನುವಾರುಗಳನ್ನು ತೊಳೆಯಲಿಕ್ಕೆ ಸಮಯ ಇರುವುದಿಲ್ಲ. ಹಾಗಾಗಿ ಅವರು ಏನು ಮಾಡ್ತಾರೆ, 4 ದಿವಸದಲ್ಲಿ ಪ್ರಥಮ ದಿನ ಜಾನುವಾರು ಇದನ್ನೆಲ್ಲ ತೊಳೆದು ತಾನು ಪರಿಕರಗಳನ್ನು, ನೇಗಿಲು ಇರ್ಬೋದು ಅಥವಾ ಹಾರೆ ಇರ್ಬೋದು, ಪಡಿಮಂಚೆ ಇರ್ಬೋದು, ಎಲ್ಲವನ್ನು ನಾವು ಕೃಷಿಕರ ಮನೆಗೆ ಹೋದರೆ ಗೊತ್ತಾಗುತ್ತದೆ. ಆಯುಧ ಪೂಜೆ ನಾವು ಏನು ಮಾಡ್ತೇವರು ನವರಾತ್ರಿಯಲ್ಲಿ, ಕೃಷಿಕರು ಆಯುಧ ಪೂಜೆಯನ್ನು ಮಾಡೋದಿಲ್ಲ, ತುಡರ್ ಅಂತ ಹೇಳಿದ್ದಾರೆ, ತುಡರ್ ದೀಪಿನಿ ಅಂತ. ಇದು ಒಂದು ಖಂಡಿತವಾಗಿದ್ದು ಆಯುಧ ಪೂಜೆಗೆ ಸಸಮಾನವಂತ ಒಂದು ಪದ್ಧತಿ. ಆ ತುಡರನ್ನು ಎಲ್ಲ ಜೋಪಾನವಾಗಿಟ್ಟು ಅದಕ್ಕೆ ಹೂವಿನಿಂದ ಅಲಂಕರಿಸಿ, ಆನಂತರ ನಾವು ತಡಪೆ ಅಂತ ಹೇಳ್ತೇವೆ, ಆ ತಡಪೆಯಲ್ಲಿ ಆ ಭತ್ತವನ್ನು ಹಾಕಿ ಗೊಂಡೆ ಹೂವನ್ನು ಜೋಡಿಸಿ ಇಂಥ ದೀಪಗಳನ್ನು 5-7 ದೀಪಗಳನ್ನು ಇಟ್ಟುಕೊಂಡು ಒಂದು ತೀರ್ಥವನ್ನು, ದೇವರ ತೀರ್ಥ ಅಥವಾ ನೀರನ್ನು ಚಿಮುಚಿಕೊಂಡು ಎಲ್ಲ ಪರಿಕರ ಅಥವಾ ಮನೆಯ ಒಳಗೆ ಹೋಗಿ, ಆ ಕಾಲದಲ್ಲಿ ತುಪ್ಪೆ ಅಂತ ಹೇಳ್ತೇವೆ ನಾವು, ಕಣಜ, ಆ ಕಣಜದ ಅಲ್ಲಿಗೆ ಒದಗಿ ಸುತ್ತು ಬಂದು ಅದಕ್ಕೆ ಜಂಕ ತಪ್ಪು, ನಾವು ಈಗ ಯಾರಿಗೆ ಗೊತ್ತುಂಟು ಯಾರಿಗೆ ಗೊತ್ತಿಲ್ಲ, ನಾನು ಹುಡುಕಿ ತರ್ತೇನೆ. ಆ ಜಂಕ ತಪ್ಪನ್ನು ಇದರಲ್ಲಿ ಹಾಕ್ತಾರೆ, ತಟ್ಟೆಯಲ್ಲಿ, ಆ ಕೆರಟೆಯಲ್ಲಿ ಅಲ್ಲಿ ಹಾಕಿ ಅದನ್ನು ಸುತ್ತು ಬಂದು ಅದನ್ನು ನಾವು ಹಾಕ್ತೇವೆ. ಆಗ ಇದರಲ್ಲಿ 2 ವಿಧ ಉಂಟು ನೋಡಿ. ಒಂದನೆಯದು ನೋಡಿ, ಆಗಲೇ ವಿಜ್ಞಾನವಿತ್ತು, ಈ ಜಂಕಾ ತಪ್ಪಿನಲ್ಲಿ ಕೀಟಗಳು ಬರಬಾರ್ದು ಎಂಬ ಒಂದು ಅಂಶ, ರೋಗ ನಿರೋಧಕ ಶಕ್ತಿ ಉಂಟು ಅದರಲ್ಲಿ. ಹಾಗಾಗಿ ಆ ಜಂಕಾ ತಪ್ಪನ್ನು ಅದಕ್ಕೆ ಹಾಕ್ತೇವೆ, ಭತ್ತ ಹಾಳಾಗಬಾರ್ದಂತ. ಇನ್ನೊಂದು ವಿಚಾರ ಅಂದರೆ, ಆ ಜಂಕಾ ತಪ್ಪಿನಲ್ಲಿ ಅದು ಕಾಡಿನಲ್ಲಿ ಸಿಕ್ಕುವಂಥ ತಪ್ಪು, ಯಾವಾಗಲೂ ಹೋಗುವಾಗ ತರುವಂಥ ಅದು ಸೊಪ್ಪು. ಹಾಗಾಗಿ ಜಂಕಾ ತಪ್ಪನ್ನು ಉಪಯೋಗಿಸ್ತಿರು. ಕೇಪುಲ ಹೂವು ಬೇರೆ, ಈಗ ಎಲ್ಲ ಹೂವು ಬರ್ತದೆ, ಗೊಂಡೆ ಹೂವು ಅಥವಾ ಕೇಪುಲ ಹೂವನ್ನು ತರ್ತಾ ಇದ್ದರು, ಅದರಿಂದ ಅಲಂಕಾರ ಮಾಡ್ತಾ ಇದ್ದರು. ಈ ಎಲ್ಲ ಪದ್ಧತಿಯಿಂದ ದೀಪಾವಳಿ ನಡೀತಾ ಇತ್ತು. ಇನ್ನು 3ನೇ ದಿವಸ ಅಷ್ಟಲಕ್ಷ್ಮಿಯರಂತ ನಾವು ಹೇಳ್ತಾ ಇದ್ದೇವೆ. ಆ ಅಷ್ಟಲಕ್ಷ್ಮಿಯಲ್ಲಿ ಪ್ರಾಮುಖ್ಯವಾಗಿರುವಂಥ ಹಣಕಾಸು ಅವತ್ತು ಹೇಳಿದ್ದೇನೆ ನಾನು, ಅವರು ತೋರವಾಗಿದ್ದಾರೆ ಹಣಕಾಸು, ಬಹುಶಃ ಅವರಲ್ಲಿ ಜಾಸ್ತಿ ಉಂಟು ಲಯನ್ಸ್ ಕ್ಲಬ್ಬಿನಲ್ಲಿ. ಹಾಗಾಗಿ ಲಯನ್ಸ್ ಕ್ಲಬ್ಬಿನ ಹಣಕಾಸು ವ್ಯವಸ್ಥೆ ಹಾಗೆ ಲಕ್ಷ್ಮೀ ದೇವಿಯನ್ನು ಪೂಜಿಸುವಂಥ ಅಂಗಡಿ ಇರ್ಬೋದು, ಮನೆಯಲ್ಲಿ ಇರ್ಬೋದು, ಎಲ್ಲ ಕಡೆಗಳಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡುವಂಥ ದಿವಸ ದೀಪಾವಳಿಯ ದಿವಸ. ಆ ನಂತರ ಕಡೆಯ ದಿನ ಬಲಿಪಾಡ್ಯ ಅಂತ ಹೇಳ್ತೇವೆ ನಾವು. ಬಲಿಪಾಡ್ಯ ಅಂದರೆ ಬಲಿಂದ್ರನನ್ನು ಆಗ ಹೇಳಿದಾಗೆ ನಾನು, ಬಲಿಚಕ್ರವರ್ತಿ ಸತ್ಯವಂತ ನೋಡಿ, ಸತ್ಯಕ್ಕೆ ತೊಂದರೆ ಆವತ್ತಿನಲ್ಲೂ ಆಗಿದೆ ಅಂತ ಹೇಳಿದರೆ ಕಾರಣ ಇಷ್ಟೇ, ಅವನು ಬಲಿಷ್ಠನಾಗ್ತಾ ಹೋಗ್ತಾನೆ. ಬಲಿ ಇಂದ್ರ ನೋಡಿ, ಇಂದ್ರ ಪದವನ್ನು ಯಾರು 1000 ಯಾಗಗಳನ್ನು ಮಾಡಿ, ಅಶ್ವಮೇಧ ಯಾಗವನ್ನು ಮಾಡಿ ಅದನ್ನು ತಾನು ಇಂದ್ರ ಪದವನ್ನು ಪಡೆಯುತ್ತಾರೋ ಅಂತಹ ಒಂದು ವ್ಯವಸ್ಥೆಯಲ್ಲಿ ಬಲೀಂದ್ರ ಅಂತ, ಬಲಿ ಚಕ್ರವರ್ತಿ ಅವ, ಬಲಿ ಇಂದ್ರ ಅಂತ ಪದವಿ ಅವನಿಗೆ ಬಂತು. ಆ ರೀತಿಯಾಗಿ ಅವ ಬಲೀಂದ್ರನನ್ನು ಪಾತಾಳಕ್ಕೆ ವಾಮನ ರೂಪಿ, ನಾನಲ್ಲ ಶ್ರೀಕೃಷ್ಣ ಪರಮಾತ್ಮ ವಾಮನ ರೂಪಿಯಾಗಿ ಬಂದು ಅವನನ್ನು ಪಾತಾಳಕ್ಕೆ ತಳ್ಳಿದಂಥ ಚರಿತ್ರೆಯನ್ನು ನಾವೆಲ್ಲ ಕೇಳಿದ್ದೇವೆ. ಹಾಗಾಗಿ ಆ ದಿವಸವನ್ನು ನಾವು ಬಲಿಪಾಡ್ಯ ಅಂತ ಹೇಳ್ತೇವೆ. ಆ ಬಲಿಪಾಡ್ಯದಲ್ಲಿ ಒಂದು ವಿಶೇಷ ಉಂಟು. ಆ ನಂತರ ಇವರು ಹೇಳ್ತಾರೆ, ಬಲೀಂದ್ರ ದೇವರಲ್ಲಿ ಕೇಳ್ತಾರೆ, ವಾಮನ ರೂಪಿಯಾಗಿ ಅಂತ ಮಹಾವಿಷ್ಣುವಲ್ಲಿ ಕೇಳ್ತಾರೆ,
ನನಗೆ ನಾನು ಸಂಪತ್ತನ್ನು ನೋಡಿದವ, ಕೃಷಿಯನ್ನು ನೋಡಿದವ, ಪ್ರಜಾಪ್ರಭುತ್ವವನ್ನು ಜನಗಳ ಸುಖವನ್ನು ವಿಚಾರಿಸ್ತಾ ಇರ್ತಾವೋ, ನನಗೆ ವರ್ಷದಲ್ಲಿ ಒಂದು 3 ದಿವಸ ಅಥವಾ 3 ತಿಂಗಳಲ್ಲಿ 3 ದಿವಸ ನನಗೆ ಭೂಮಿಗೆ ಬಂದು ಸಂಪತ್ತನ್ನು ನೋಡುವಂಥ ಅವಕಾಶ ಕೊಡಬೇಕಂತ ಹೇಳಿದಾಗ ತಥಾಸ್ತು ಅಂತ ದೇವರು ಅವರಿಗೆ ವರ ಕೊಟ್ಟಿದ್ದಾರೆ. ಆ ವರದ ಮಹಿಮೆಯಿಂದಾಗಿ 3 ತಿಂಗಳು ನೋಡಿ, 3 ತಿಂಗಳಲ್ಲಿ ಕೇರಳದಲ್ಲಿ ಓಣಂ ಅಂತ ಹೇಳ್ತೇವೆ, ಅದು ಬಲೀಂದ್ರನಿಗೆ ಸಂಬಂಧಪಟ್ಟಂತೆ ಅಂತ ಹೇಳಿದೆ ಒಂದು ಕಾರ್ಯಕ್ರಮ, ಹೂಗಳನ್ನು ಜೋಡಿಸಿ ಅವನನ್ನು ಸ್ವಾಗತ ಮಾಡುವಂಥದ್ದು. ಆನಂತರ ನಾವು ಇಲ್ಲಿ 3 ದಿವಸದಲ್ಲಿ ಆಗ ಹೇಳಿದ್ರು ಅರ್ಧ ಕರ್ಕಲ್ಲು ಕಾಯಕೋಣಗ ಬೋರ್ಕಲ್ಲು ಅಂತ ಉದ್ದುಂಟು, ಅದರಲ್ಲಿ ಚರಿತ್ರೆಯಲ್ಲಿ ಉಂಟು. ಯಾಕಂದರೆ ಆ ಕಾಲ ಇನ್ನು ಬರುವುದಿಲ್ಲ. ಕಲ್ಲಿನಲ್ಲಿ ಕಾಯಿ ಆಗ್ತದ ಸಾಧ್ಯತೆ ಇಲ್ಲ. ತುಂಬೆ ಮರ ಅಡಿಯಲ್ಲಿ ನಡ್ಕೊಂಡು ಆಟ ಮಾಡಲಿಕ್ಕೆ ಸಾಧ್ಯ ಅಂತ. ಅಂದರೆ ಕಲಿಯುಗ ಅಂತ್ಯವಾಗುವಾಗ ಹಂಬನಲ್ಲಿ ಪಾಂಬನಾಗ ಎಂಥ ಹಲವಾರು ಒಂದು ಉದ್ದದ ಒಂದು ಸಾಲುಂಟು, ನನಗೆ ಹೇಳಲಿಕ್ಕೆ ಅವಕಾಶ ಇನ್ನೊಮ್ಮೆ ಹೇಳ್ಬೋದು. ಅಂಥ ಸಂದರ್ಭದಲ್ಲಿ ಆ ಮಾತನ್ನು ಹೇಳಿ ಎಲ್ಲರ ಕುಟುಂಬದವರನ್ನು ಜೋಡಿಸಿ ಬರಮಾಡಿ ಹೇಳಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾರೆ. ಇನ್ನೊಂದು ವಿಶೇಷ ಅಂದರೆ ನಮ್ಮಲ್ಲಿ ಕುಟುಂಬದಲ್ಲಿ ಕೂಡಿದಂಥ ನಾವು ಸಂಸಾರದಲ್ಲಿ ನಡ್ಕೊಂಡು ಬಂದವರು. ಆ ಕುಟುಂಬ ಜೋಡಣೆ ಆಗಬೇಕಾದ್ರೆ ಈ ಹಬ್ಬ ಹರಿದಿನಗಳಲ್ಲಿ ಮಾತ್ರ ಸಾಧ್ಯ. ಅದಕ್ಕೋಸ್ಕರವಾಗಿ ತಿರುಪತಿ ತಿಮ್ಮಪ್ಪನಿಗೆ ಮುಡಿಪು ಕಟ್ಟುವಂಥ ಕಾರ್ಯಕ್ರಮವನ್ನು ದೀಪಾವಳಿಯ ದಿವಸವೇ ವೃಂದಾವನದ ಘಟ್ಟಮದಲ್ಲಿ, ಅದಕ್ಕೆ ಚರಿತ್ರೆ ತುಂಬ ಉಂಟು. ವೃಂದಾವನದ ತುಳಸಿಗೂ ಕಥೆ ಉಂಟು. ಹಾಗಾಗಿ ಸಮಯದ ಅಭಾವದಿಂದ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಸಮಯ ಮತ್ತು ಕಡಲಿನ ತೆರೆಗಳು ಕಾಯಿರಲಿಲ್ಲ ನಮ್ಮನ್ನು. CSI ಸಂಸ್ಥೆ, ನಾನು ದೋಣಿಯಲ್ಲಿ ಬರುವಾಗ ನಡಿಗುದ್ರು ದ್ವೀಪ, ದೋಣಿಯಿಂದ ಬರುವಾಗ ನಾನು ತೋರ್ತಿರಲಿಲ್ಲ, ಇಷ್ಟು ದೊಡ್ಡದು 2 ಕೋಣಗಳಿತ್ತು, 4 ಕೋಣಗಳಿಂದ ಈಗಲೂ ಕೂಡ ಅಲ್ಲಿ ಭೂಮಿ ಇಟ್ಟು ಈಗ ಬೇರೆಯವರು ಅದನ್ನು ಸಾಗುವಳಿ ಮಾಡ್ತಾ ಇದ್ದಾರೆ. CS ಸಂಸ್ಥೆಯ ಮಕ್ಕಳು ಹೋಗಿ ಅಲ್ಲಿ ಬಿತ್ತನೆ ಮಾಡಿ ಆ ಪೈರನ್ನು ಕೊಯ್ದು ಇಲ್ಲಿ ತಂದು ಅದನ್ನು ಹೊತ್ತುಕೊಂಡೇ ಬರೋದು. ಆ ಹಳೆಮೇಲೆಯಲ್ಲಿ ಹೊತ್ತುಕೊಂಡು ತಂದು ಆ ಭತ್ತವನ್ನು ನಾವು ಆಗ ಕುಟ್ಟುವಂಥ ಕಾರ್ಯಕ್ರಮ ಇಲ್ಲಿ ಇರಲಿಲ್ಲ. ಇಂಥ ಎಲ್ಲ ಕಾರ್ಯಕ್ರಮಗಳು ಇತ್ತು. ಅದು ಈಗಲೂ ನೋಡುವಾಗ ನನಗೆ ಆ ಗದ್ದೆ ನೋಡುವಾಗ ನೆನಪಾಗ್ತಾ ಉಂಟು. ಆ ಕೃಷಿಗೆ ಆದ್ಯತೆ ಕೊಟ್ಟಂಥ CSI ಸಂಸ್ಥೆ ಮುಲ್ಕಿ ಇವರಿಗೆ ನಾನು ನಮ್ಮ ಸಂಪತ್ತೇ ಕೃಷಿ, ಹಾಗಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಕೊಡುತ್ತಾ ಇವತ್ತು ಎಲ್ರಿಗೂ ದೀಪಾವಳಿಯ ಶುಭಾಶಯನ್ನು ಹಾರೈಸುತ್ತಾ ಇವತ್ತು ನನಗೆ ಅವಕಾಶ ಮಾಡಿಕೊಡ್ತಾರೆ. ತಮಗೆಲ್ಲರಿಗೂ ಅಭಿನಂದನೆಗಳು, ಶುಭಾಶಯಗಳು. Thank you, sir, for sharing importance of Deepavali to our students. On account of Deepavali, Lions Club Mulki has conducted Rangoli competition to our students. We will be calling up the students, the prize winners. I request the dignitaries on the dais to give the prizes to the winners. There was 2 categories, high school and primary. Now I'll be announcing the high school winners. First prize goes to Vaishnavi of 9th standard. First place goes to Vaishnavi of 9th standard. Second prize goes to Danya of 9th standard. Second prize goes to Danya of 9th standard. Third prize goes to Maulya of 9th standard. Primary section. First place goes to Shifa of 6th standard. Shifa from 6th standard. Second place goes to Trisha from 5th standard. Trisha from 5th standard. Shifa 6th standard, first place. Second prize, Trisha from 5th standard.
Third prize, Vaishika from 5th standard. Vaishika from 5th standard has got 3rd place in Rangoli competition. Consolation prize, Disha from 9th standard. Consolation prize, Disha from 9th standard. Pranati from 9th standard. And Aradhya from 5th standard. Disha, Pranati and Aradhya from 5th standard. Congratulations to all the winners. There will be participants' prize. I'll be reading out the names. As a token of love and gratitude, we request Harsharaj Shetty to give the memento to Vamana Kotiyan. Now I'll be calling the participants' name to receive the prizes. Roshni from 10th standard. Roshni from 10th standard. Pranavi from 10th standard. Roshni from 10th, Pranavi from 10th, Bhumika from 9th standard, Tanvi from 9th standard, Amrita from 5th standard, Mural from 7th standard, and Sanjana from 5th standard. Thank you. Now, let's dive into the significance of this wonderful festival. We have our student from 9th standard Bhumika to say the importance of Deepavali. Good morning to everyone present here. Respected guests, principal, teachers and my dear friends. Today we have gathered to celebrate one of the most joyful and significant festivals of our country, Deepavali, also known as the Festival of Lights. Deepavali symbolizes the victory of light over darkness, good over evil and knowledge over ignorance. It reminds us of Lord Rama's return to Ayodhya after 14 years of exile and his victory over the demon king Ravana. The people of Ayodhya welcomed him by lighting rows of lamps, which is why we continue this beautiful tradition today. During Deepavali, people clean and decorate their homes, wear new clothes, prepare delicious sweets and share happiness with family and friends. Homes, streets and temples glow with the light of diyas and candles, creating a feeling of joy and togetherness. This festival also teaches us important values to remove hatred, jealousy and evil from our hearts and to fill them with love, kindness and peace. As we celebrate, let us remember to be responsible, enjoy the festival safely and avoid excessive use of firecrackers to protect our environment. May this Deepavali bring light, happiness and prosperity to everyone's life. Thank you and wish you all a very happy and safe Deepavali. ವೇದಿಕೆಯಲ್ಲಿದ್ದಂಥ ಶ್ರೀಯುತ ಸೈಯದ್ ಸುರೋಜಿಯವರೇ ಮತ್ತು ಓಮನಕೋಟಿನವರೇ, ಪ್ರೊಫೆಸರ್ ಸಾಯಮೆಬನವರೇ, ಲಯನ್ಸ್ನ ಅಧ್ಯಕ್ಷರಾಗಿರುವಂಥ ಹರ್ಷರಾ ಶೆಟ್ಟಿಯವರೇ ಮತ್ತು ಎಲ್ಲ ಲಯನ್ಸ್ನ ಎಲ್ಲ ಪದಾಧಿಕಾರಿಗಳೇ, ಮುಖ್ಯೋಪಾಧ್ಯಾಯರೇ, ಸಂಚಾಲಕರೇ, ಪ್ರೀತಿಯ ಮುದ್ದಿನ ಮಕ್ಕಳೇ, ನೀವೆಲ್ಲ ಮಾತಾಡ್ತಾ ಇದ್ರೆ ದೀಪಾವಳಿ ಆಗೋದಿಲ್ಲ.
ಆಗ ಬಹಳ ಸುಂದರವಾಗಿ ಅವರು ದೀಪಾವಳಿಯ ಕಥೆ ಹೇಳಿದರು. ಕೇಳಿದ್ರಾ ಮಕ್ಕಳು? ಕೇಳಿದ್ರಾ? ಅವರು ಸುಂದರವಾದಂಥ ಇಡೀ ದೀಪಾವಳಿ ಅಂದರೆ ಏನು ಅಂತ ಚರಿತ್ರೆಯನ್ನು ಹೇಳಿದರು. ಕೇಳಬೇಕದನ್ನು ಮಕ್ಕಳು. ನಿಮಗೆ ಗೊತ್ತಿಲ್ಲ ಹಿರಿಯರು ಹೇಗೆ ಆಚರಣೆ ಮಾಡ್ತಿದ್ರು, ದೀಪಾವಳಿ ಅಂದರೆ ಏನು. ಮಕ್ಕಳು ಮಾತಾಡ್ತಿದ್ರೆ ಕೇಳುವುದಿಲ್ಲ. ಅದಕ್ಕೆ ನಾನು ಹೆಚ್ಚು ಮಾತಾಡುವುದಿಲ್ಲ. ನಾನು ಎರಡೇ ವಿಷಯವನ್ನು ಹೇಳಿ ಮುಗಿಸ್ತೇನೆ. ನಿಮಗೆ ಹೆಚ್ಚು ಮಾತಾಡಿದ್ರು ಕೂಡ ಆಗುವುದಿಲ್ಲ, ಕಷ್ಟ. ಮಕ್ಕಳೆಲ್ಲ ಕೇಳ್ತಿರಲ್ಲ? ಗುಡ್, ವೆರಿ ಗುಡ್. ಅವ್ರು ಹೇಳಿದ್ರು ಆಗ ಮಕ್ಕಳು ಕೂಡ ಒಂದು ದೀಪ ಅಂತ. ದೀಪಾವಳಿ ಅಂದರೆ ದೀಪ, ಬಲ್ಪು, ಬೆಳಕು. ಅದು ನಾವಾಗಬೇಕು. ಇವತ್ತು ನಾವು ದೀಪಾವಳಿ ಆಚರಣೆ ಮಾಡೋದಂದ್ರೆ ನಾವಿವತ್ತು ದೀಪಗಳಾಗಬೇಕು, ಬಲ್ಪ್ ಆಗಬೇಕು, ಬೆಳಕಾಗಬೇಕು. ಬೆಳಕು ಹೇಗೆ ಬೆಳಕಾಗುವುದು, ಹೇಗೆ ದೀಪ ಆಗುವುದು? ನಾವು ದೀಪ ಅಂದ್ರೆ ಅವತ್ತು ಕತ್ತಲೆಯನ್ನು ಹೋಗಲಾಡಿಸುವಂತ ದೀಪ, ಕೆಟ್ಟತನವನ್ನು ಹೋಗಲಾಡಿಸಿ ಒಳ್ಳೆಯದನ್ನು ತರುವಂತ ದೀಪ. ಇವತ್ತು ಮಕ್ಕಳು ನಾವು ಮಾಡಬೇಕು. ಅದೇ ವೇಳೆಯಲ್ಲಿ ಇನ್ನೊಬ್ಬರ ಕಷ್ಟದಲ್ಲಿ ಭಾಗವಹಿಸುವಂಥದ್ದು ದೀಪ ಆಗಬೇಕು. ಇನ್ನೊಬ್ಬರ ಕಷ್ಟ, ನೋವು, ದುಃಖದಲ್ಲಿ ಭಾಗವಹಿಸುವಂತ ದೀಪಗಳು ನಾವಾಗಬೇಕು. ಎರಡು ಘಟನೆ ಹೇಳಿ ಮುಗಿಸ್ತೇನೆ. ಒಂದ್ಸಾರಿ ಮದರ್ ತೆರೆಸರವರು ಯಾರೋ ಕಷ್ಟದಲ್ಲಿದ್ದಾರೆ ಅಂತ ಗೊತ್ತಾಯ್ತು. ಊಟ ಮಾಡಲಿಕ್ಕೆ ಅಕ್ಕಿ ಇಲ್ಲದಂತ ಪರಿಸ್ಥಿತಿ ಇತ್ತಂತೆ. ಅದಕ್ಕೆ ಅವರ ಮನೆಗೆ ವಿಸಿಟ್ ಮಾಡ್ತಾರೆ ಮದರ್ ತೆರೆಸ ಮತ್ತು ಅವರ ಸಹಪಾಠಿ. ಅವರಲ್ಲಿ ಹೋಗಿ ನೋಡುವಾಗ ಅವರಿಗೆ 3 ಮಕ್ಕಳು ಹಸಿವೆಯಿಂದ ಬಳಲಿದ್ದಾರೆ, ಮಲಗಿದ್ದಾರೆ, ಅಕ್ಕಿಲ್ಲ. ಅವರು ಮದರ್ ತೆರೆಸವರು ಇಟ್ಕೊಂಡು ಅಕ್ಕಿ ಕೊಂಡು ಕೊಟ್ಟರು. ತಕೊಳ್ಳಿ, ಮಕ್ಕಳಿಗೆ ಊಟ ಮಾಡಿಸಿ, ಅಕ್ಕಿಯಲ್ಲಿ ಊಟ ಮಾಡಿಸಿ ಕೊಡಿ ಅಂತೇಳಿ ಕೊಟ್ಟರು. ಸ್ವಲ್ಪ ಹೊತ್ತು ನಂತರ ಅವರಲ್ಲಿ ಮಕ್ಕಳ ಹತ್ರ ಮಾತಾಡ್ತಿದ್ದಾರೆ ಮದರ್ ತೆರೆಸವರು. ಆ ತಾಯಿ ಹೊರಗೆ ಹೋಗ್ತಾರಂತೆ. ಹೊರಗೆ ಹೋಗಿ ಸ್ವಲ್ಪ ಹೊತ್ತು ನಂತರ ಬರ್ತಾರೆ. ಅಲ್ಲಿವರೆಗೂ ಮದರ್ ತೆರೆಸ ಅಲ್ಲೇ ಕೂತಿದ್ದಾರೆ. ಆಗ ಅವಳು ಮತ್ತೆ ಬಂದ ಮೇಲೆ ಕೇಳ್ತಾರಂತೆ, ನೀನು ಎಲ್ಲಿ ಹೋದದ್ದು? ಅಕ್ಕಿ ಕೊಟ್ಟದಲ್ಲ ನಿನಗೆ ಊಟ ಅಡಿಗೆ ಮಾಡು ಅಂತೇಳಿ. ಅದಕ್ಕೆ ಅವರು ಹೇಳ್ತಾರಂತೆ, ಇನ್ನೊಂದು ಕಡೆಯಲ್ಲಿ ನನ್ನಂತ ಕಷ್ಟದಲ್ಲಿರುವಂತ ಇನ್ನೊಂದು ತಾಯಿ ಇದ್ದಾರೆ. ನೀವು ನನಗೆ ಕೊಟ್ಟಂತ ಅಕ್ಕಿಯಲ್ಲಿ ಸ್ವಲ್ಪ ಕೊಂಡೋಗಿ ಅಲ್ಲಿ ಕೊಟ್ಟಿದ್ದೇನೆ. ಇದು ನಾವು ದೀಪಗಳಾಗುವುದು, ಅವರ ಕಷ್ಟದಲ್ಲಿ ಭಾಗವಹಿಸುವಂಥದ್ದು ನಾವು. ಆಗ ದೀಪಾವಳಿ ಆಚರಣೆಗೆ ಅರ್ಥ ಇರ್ತದೆ. ಇನ್ನು ಎರಡನೇ ಘಟನೆ, ಕೆಟ್ಟತನವನ್ನು ಹೋಗಲಾಡಿಸ್ಬೇಕು ನಾವು. ಇವತ್ತು ಕೆಟ್ಟತನವನ್ನು ಅದರಲ್ಲಿ ದೀಪಾವಳಿಯಲ್ಲಿ ಆಗಲಿ ಅಥವಾ ವಿಜಯದಶಮಿ ಆಗಲಿ, ಅದು ಕೆಟ್ಟತನ ಹೋಗಲಾಡಿಸಿ ಸಂತೋಷವಾಗಿ ಆಚರಿಸುವಂತ ಒಂದು ಹಬ್ಬ. ಇವತ್ತು ಕೆಟ್ಟತನ ಹೋಗಲಾಡಿಸ್ಬೇಕಾದ್ರೆ ಕೊಲ್ಲುವುದಲ್ಲ, ಅವನಲ್ಲಿರುವಂಥ ಕೆಟ್ಟತನವನ್ನು ಹೋಗಲಾಡಿಸ್ಬೇಕು. ಅವನನ್ನು ಒಳ್ಳೆಯವನನ್ನಾಗಿ ಮಾಡಬೇಕು ಅಥವಾ ಅವಳನ್ನು ಒಳ್ಳೆಯವನನ್ನಾಗಿ ಮಾಡಬೇಕು ನಾವು. ಅದು ನಮ್ಮ ಕೆಲಸ. ಹಾಗೆ ಒಬ್ಬ ಗುರುವಿಗೆ ಒಬ್ಬ ಭಕ್ತ ಇದ್ದಂತೆ, ಶಿಷ್ಯ. ಅವನಿಗೆ ಗುರುಗಳನ್ನು ಕಂಡ್ರೆ ಆಗುವುದಿಲ್ಲ, ಬೈತಾನೆ. ಏನೋ ಅವನಿಗೆ ಗುರುಗಳ ಮೇಲೆ ಇಷ್ಟ ಇಲ್ಲ. ಆ ಭಕ್ತ ಅಥವಾ ಶಿಷ್ಯ ಅವನಿಗೆ ಅಸೌಖ್ಯ ಆಗ್ತದೆ, ಅವನ ಆಸ್ಪತ್ರೆಯಲ್ಲಿ ಬಿದ್ದಿದ್ದಾನೆ. ಆಗ ಗುರುಗಳು ಅವನು ನೋಡ್ಲಿಕ್ಕೆ ಹೋಗ್ತಾರಂತೆ. ಹೋಗುವಾಗ ಆಸ್ಪತ್ರೆಯಲ್ಲಿ ಬಾಗಿಲ ಹತ್ರ ಬಂದಾಗ ಆ ಭಕ್ತ ಶಿಷ್ಯ ಹೇಳ್ತಾನಂತೆ ಗುರುಗಳ ಹತ್ರ, ನೀವು ಬರಬೇಡಿ ಅಂತ, ನಿಮ್ಮ ನೋಡಿದ್ರೆ ಆಗುದಿಲ್ಲ ನನಗೆ, ನನ್ನ ಹತ್ರ ಬರಬೇಡಿ. ಅವ್ರು ವಾಪಸ್ ಹೋಗ್ತಾರೆ. ಎರಡನೇ ಸಲ ಬರ್ತಾರೆ ಆ ಗುರುಗಳು. ಆಗಲೂ ಹೇಳ್ತಾನಂತೆ, ನನ್ನ ಹತ್ರ ಬರಬೇಡಿ, ನೀವು ನಿಮ್ಮ ಮುಖ ನೋಡ್ಲಿಕ್ಕೆ ಆಗುದಿಲ್ಲ, ನನಗೆ ಅಸಹ್ಯ ಆಗ್ತದೆ.
ಮೂರನೇ ಸಲ ಬರ್ತಾರಂತೆ. ಬರುವಾಗ ಒಂದು ಬ್ಯಾಗ್ ಇಟ್ಕೊಂಡು ಬರ್ತಾರೆ ಅವರು. ಆಗಲೂ ಹೇಳ್ತಾರಂತೆ ಬರಬೇಡಿ ನೀವು ನನ್ನ ಹತ್ರ ಅಂತ. ಆದರೆ ಗುರುಗಳು ಸೀದಾ ಒಳಗೆ ಬರ್ತಾರೆ. ಒಳಗೆ ಬಂದು ಅವನ ಬೆಡ್ ಪಕ್ಕದಲ್ಲಿ ಕೂತ್ಕೊಳ್ತಾರೆ. ಅವನ ಆಚೆ ಪಕ್ಕ ನೋಡ್ತಾನೆ. ಆಗ ಬ್ಯಾಗ್ ಒಳಗಿದ್ದಂಥ ಮುಸುಂಬಿ ಅದರ ಸಿಪ್ಪೆ ತೆಗೆದು ಒಂದೊಂದೇ ಹೆಸರನ್ನು ಅವನ ಬಾಯಿಗೆ ಹಾಕ್ತಾರೆ. ಆಗ ಅವನು ಕಣ್ಣೀರು ಸುರಿಸ್ತಾನಂತೆ. ಅವನು ಹೇಳ್ತಾನಂತೆ, ಗುರುಗಳೇ, ಅನೇಕರು ಬಂದು ನೋಡಿದ್ದಾರೆ ನನ್ನನ್ನು, ಆದರೆ ಯಾರೂ ಕೂಡ ನನಗೆ ಮುಸುಂಬಿ ಆಗಲಿ ಏನನ್ನು ಕೊಡಲಿಲ್ಲ. ಆದರೆ ನಾನು ನಿಮಗೆ ಬೈದರೂ ಕೂಡ ನನಗೆ ಮುಸುಂಬಿ ಕೊಟ್ಟು ನನ್ನನ್ನು ಸತ್ಕರಿಸಿದ್ರಲ್ಲ, ತಪ್ಪಾಯ್ತು ಅಂತ ಹೇಳಿ ಅವನ ಕಾಲಿಗೆ ಬಿಡ್ತಾರೆ. ರೇ ಮಕ್ಕಳೇ, ಕೆಟ್ಟತನವನ್ನು ನಾವು ಪ್ರೀತಿಯಿಂದ ಗೆಲ್ಲಬೇಕು. ಅದೇ ನಾವು ದೀಪಗಳಾಗು. ಅಂಥ ಬೆಳಕು, ಅಂಥ ದೀಪ, ಅಂಥ ಬಲ್ಪು ನಾವಾಗುವ. ಆ ಮೂಲಕವಾಗಿ ನಾವು ದೀಪಾವಳಿ ಆಚರಿಸುವ ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ. As we came to the close of the vibrant and joyous Deepavali celebration, it is my honor and privilege to deliver the vote of thanks on behalf of the school. First and foremost, I would like to thank the president of today's function, Reverend Stephen Sarvottama, for gracing us with your presence today. Your inspiring words and warm wishes added immense value and meaning to this celebration. Thank you, sir. Our thanks to Shri Syed Surinche, President Management Committee, Hidayat English Medium School, Surinche. Thank you, sir. Our thanks to Shri Vamana Kotyar, President of Pillava Samaj Seva Sangha, Mulki, for support and encouragement and enlightened, motivated speech. Thank you, sir. Our special thanks to Professor Sam Maben, former correspondent of our school. Your presence truly honored us and added grace and great value to this celebration. Thank you, sir. I extend our sincere gratitude to Harshraj Shetty for your constant encouragement and support made this event possible. Your leadership continues to inspire us. Thank you very much, sir. Our sincere gratitude to Lion Sheetal Bangera, Secretary of Lions Club Mulki, for encouragement. Thank you very much, ma'am. I also thank Lion Sushil Bangera, Treasurer of Lions Club. Thank you, sir, for your support. We thank District Coordinator, Lion Prashant Shetty, Uday Amin, past President of Lions Club, Lion Uday Shetty. Thank you very much, sir. I also thank the judges of Rangoli competition, Shri Rajendra Karnat, old student, and Shri Ambarish, headmaster of KPSK Panjinatka School. Thank you very much. Also, our thanks to Mr. Ranchan Chatanna, correspondent of our school, for guiding and encouraging us, helping to create a memorable celebration. Thank you, sir. Our thanks to the headmistress, Mrs. Shanti Suhasini, for arrangements and ensuring everything ran smoothly. Thank you, ma'am. A big thanks to all the students and teachers for your help with the decorations, guiding, encouraging, and helping the students put together such wonderful performances. Your hard work behind the scenes made today shine. Thank you very much. Thanks to Mr. Clement YouTube channel. Also thanks to Shivaram Samhita Studio. Thank you very much. Last but not least, thank you everyone present here today. Let's carry the message of Deepavali, the victory of light over the darkness and good over the evil, in our hearts always. Thank you very much. Happy Deepavali. Thank you, ma'am.
Here we come to an end of stage program. I request all the dignitaries to take seat in front of the dais as the cultural program begins shortly. महाकाय सूर्यकोटि समप्रभा निर्विघ्नं कुरु मे देवा सर्वकार्येषु सर्वदा गुरुब्रह्मा गुरुविष्णु गुरुदेवो महेश्वरः गुरु साक्षात् परब्रह्मा तस्मै श्री गुरवे नमः। फलदायका नीने विनायक फलदायका नीने विनायक नी फलदायका नीने विनायक नी फलदायका नीने विनायक फलदायका नीने विनायक फलदायका नीने विनायक कार्यारंभದಿ ಭಜಿಸುವೆ ನಿನ್ನನು ಕಾರ್ಯಪಾಲಿಸುವೆ ಮಗೆ ವಿನಾಯಕ ಕಾರ್ಯಪಾಲಿಸುವೆ ಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ವಿದ್ಯಾರಂಭದಿ ಭಜಿಸುವೆ ನಿನ್ನನು ವಿದ್ಯಾರಂಭದಿ ಭಜಿಸುವೆ ನಿನ್ನನು ವಿದ್ಯೆ ಪಾಲಿಸುವೆ ಮಗೆ ವಿನಾಯಕ ವಿದ್ಯೆ ಪಾಲಿಸುವೆ ಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ಭಜನಾರಂಭದಿ ಭಜಿಸುವೆ ನಿನ್ನನು ಭಜನಾರಂಭದಿ ಭಜಿಸುವೆ ನಿನ್ನನು ಭಜನೆ ಸಿದ್ಧಿಸುವೆ ಮಗೆ ವಿನಾಯಕ ಭಜನೆ ಸಿದ್ಧಿಸುವೆ ಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ಹರಿಮಣ ತುಮಿ ಗೋವಿಂದ ಮಣ ತುಮಿ ಗೋಪಾಲ ಮಣ ಹರಿನಾರಾಯಣ ಹರಿಮಣ ತುಮಿ ಗೋವಿಂದ ಮಣ ತುಮಿ ಗೋಪಾಲ ಮಣ ಹರಿನಾರಾಯಣ ಗೋವಿಂದ ಗೋಪಾಲ ಹರಿನಾರಾಯಣ ಗೋವಿಂದ ಗೋಪಾಲ ಹರಿನಾರಾಯಣ ಹರಿಮಣ ತುಮಿ ಗೋವಿಂದ ಮಣ ತುಮಿ ಗೋಪಾಲ ಮಣ ಹರಿನಾರಾಯಣ ಹರಿಮಣ ತುಮಿ ಗೋವಿಂದ ಮಣ ತುಮಿ ಗೋಪಾಲ ಮಣ ಹರಿನಾರಾಯಣ ಶ್ಯಾಮಮಣ ಗಣ ಶ್ಯಾಮಮಣ ಮೇಘ ಶ್ಯಾಮಮಣ ರಾಧೆ ಶ್ಯಾಮಮಣ 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 ಹರಿಮಣ ತುಮಿ ಗೋವಿಂದ ಮಣ ತುಮಿ ಗೋಪಾಲ ಮಣ ಹರಿನಾರಾಯಣ ಹರಿಮಣ ತುಮಿ ಗೋವಿಂದ ಮಣ ತುಮಿ ಗೋಪಾಲ ಮಣ ಹರಿನಾರಾಯಣ
सीताराममण आत्मराममण राममण राज राममण सीताराममण आत्मराममण ರಾಮಚಂದ್ರನೆಂಬ ದಶರಥ ಸುತನಿಗೆ ಸತ್ಯಭಾಮೆಯ ರಸಗೋಪಾಲ ಕೃಷ್ಣಗೆ ಮಂಗಳಂ ಜಯ ಮಂಗಳಂ ಮಂಗಳಂ ಶುಭ ಮಂಗಳಂ ಬತ್ತಲೆ ನಿಂತಿಹ ಬೌದ್ಧನಿಗೆ ಉತ್ತಮ ಹಯವೇರಿದ ಕಲ್ಕಿಗೆ ಹತ್ತವತಾರದಿ ಭಕ್ತರ ಸಲಹುವ ಕತ್ತ ಶ್ರೀ ಪುರಂದರ ವಿಠಲನಿಗೆ ಮಂಗಳಂ ಜಯ ಮಂಗಳಂ ಮಂಗಳಂ ಶುಭ ಮಂಗಳಂ ಮಂಗಳಂ ಶುಭ ಮಂಗಳಂ ದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ಮನಸ್ಸಿನಿಂದ ಮನಸ್ಸಲು ಬೆಳಗಬೇಕು ಮಾನವ ಪ್ರೀತಿಯು ಭೇದ ನಿಲ್ಲಲು ಭೇದವಿಲ್ಲ ಬೆಂಕಿಗೆ ದ್ವೇಷವಿಲ್ಲ ಬೆಳಕಿಗೆ ನೀ ತಿಳಿಯೋ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ಆಸೆ ಹಿಂದೆ ದುಃಖ ಎಂದರು ರಾತ್ರಿ ಹಿಂದೆ ಹಗಲು ಎಂದರು ವೇಷವಿನ್ನು ಮೊರೆ ಎಂದರು ಹಬ್ಬವದಕ್ಕೆ ಹಗಲು ಎಂದರು ಎರಡು ಮುಖದ ನಮ್ಮ ಜನ್ಮದ ವೇಷಾವಳಿ ತೆಗೆದು ಹಾಲು ಕುಡಿಯುವುದಿ ದೀಪಾವಳಿ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ವೇದವಿಲ್ಲ ಬೆಂಕಿಗೆ ದ್ವೇಷವಿಲ್ಲ ಬೆಳಕಿಗೆ ನೀ ತಿಳಿಯೋ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ಮಣ್ಣಿನಿಂದ ಮಡತೆಯಾದರೆ ಬೀಜದಿಂದ ಎಣ್ಣೆ ಆಯಿತು ಅರಳಿಯಿಂದ ಭಕ್ತಿಯಾದರೆ ಸುಡುವ ಬೆಂಕಿ ಜ್ಯೋತಿಯಾಯಿತು ನಂಬಿಸುವುದು ತುಂಬ ಸುಲಭವೋ ಹೇ ಮಾನವ ಆನಂದಿಸುವುದು ತುಂಬ ಕಠಿಣವೋ ಹೇ ದಾನವ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ಭೇದವಿಲ್ಲ ಬೆಂಕಿಗೆ ದ್ವೇಷವಿಲ್ಲ ಬೆಳಕಿಗೆ ನೀ ತಿಳಿಯೋ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು आज की ये रात करे दूर अंधेरा दीप जले ऐसे लगे जैसे सवेरा प्यार की सौगातें हो तारों की बारातें हो दूरी की नबातें हो बस मुलाकातें हो सबको यही देती संदेशा दीपावली गली गली बन के खुशी छाई रे रोशनी की चादर ओढ़े दीपावली आई रे दीपावली गली गली बन के खुशी